ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ವಿಶ್ರಾಂತಿ ದಿನವಲ್ಲವೋ, ಕರ್ತನ ದಿನವಲ್ಲವೋ? ಈ ದಿನ ಹಾಯಾಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ, ಮನೆಯಲ್ಲಿಯೇ ಲೈವ್ ವೀಕ್ಷಿಸೋಣ ಎಂದು ಇನ್ನೂ ಹಾಸಿಗೆ ಮೇಲೆ ಮಲಗಿದ್ದೀರಾ? ಇಲ್ಲವೇ ಕೆಲಸದಲ್ಲಿ ತೊಡಗಿದ್ದೀರಾ? ಕೆಲವರಾದರೂ ಕೆಲಸಗಳೆಲ್ಲ ಭಾನುವಾರಕ್ಕೆ ಕೂಡಿಟ್ಕೊಳ್ತಾರೆ. ಭಾನುವಾರ ರಜೆ ಇರೋದ್ರಿಂದ ಆ ದಿನ ಬಟ್ಟೆ ವಾಶ್ ಮಾಡಿಕೊಳ್ಳೋಣ, ರುಚಿಕರವಾದ ಅಡಿಗೆ ಮಾಡಿಕೊಳ್ಳೋಣ, ಆ ದಿನ ಬಂಧುಗಳ ಮನೆಗೆ ಹೋಗೋಣ, ಆ ದಿನ ನಮಗಿಷ್ಟ ಬಂದ ಕೆಲಸ ಮಾಡಿಕೊಳ್ಳೋಣ ಅಂದರೆ ಅದು ಅಜ್ಞಾನವಾಗಿರುತ್ತೆ. ಕರ್ತನ ದಿನವನ್ನು ಘನವಾಗಿ ಎಣಿಸಬೇಕು. ವ್ಯಾಪಾರ ಮಾಡದಂತೆ, ಇಷ್ಟವಾದ ಕೆಲಸ ಮಾಡದೆ, ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡ್ತಾ ಕೂತುಕೊಳ್ಳದೆ, ನನ್ನ ದೇವರ ಸನ್ನಿಧಿಗೆ ಹೋಗಬೇಕು ಎಂಬುದಾಗಿ ನೀವು ಆಸೆಪಟ್ಟು ತವಕಿಸುವುದೇ ಆದರೆ ದಿವ್ಯದಾನ ಹೊಂದುತ್ತೀರಿ. ನೀವು ಕಷ್ಟಪಟ್ಟು ಪಡ್ಕೊಂಡಿರುವ ಆಶೀರ್ವಾದಕ್ಕಿಂತಲೂ ದೇವರ ಸನ್ನಿಧಿಯಲ್ಲಿ ನೀವು ಹೊಂದಿಕೊಳ್ಳುವ ಆಶೀರ್ವಾದಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುತ್ತವೆ ಎಂಬುದಾಗಿ ಗುರುತಿಸಿ ಬನ್ನಿ. ಈ ದಿನ ದೇವರ ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಲಯದ ಪ್ರಾಮುಖ್ಯತೆ ಮತ್ತೊಂದು ಸಾರಿ ನಾವು ಅರ್ಥಕೊಳ್ಳುವಂತೆ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಈ ದಿನ ಮತ್ತೆ ದೇವರ ಕೃಪೆಯಿಂದ ಇಂಗ್ಲೆಂಡ್, ಅಮೆರಿಕದಂತಹ ದೇಶಗಳಲ್ಲಿ ದೇವರ ಕೃಪೆ ಅಲ್ಲಿ ಸ್ವಲ್ಪ ಉಜ್ಜೀವನ ತರುತ್ತಾ ಇದೆ ಎಂಬುದಾಗಿ, ಜನರು ತಮ್ಮ ತಪ್ಪುಗಳನ್ನು ತಿಳಿದುಕೊಂಡು ದೇವರ ಕಡೆಗೆ ತಿರುಗುತ್ತಾ ಇದ್ದಾರೆ ಎಂಬುದಾಗಿ, ದೇವರ ಸನ್ನಿಧಿ ಹುಡುಕುತ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಗ್ತಿದೆ. ದೇವರ ಸನ್ನಿಧಿಯಲ್ಲಿ ದೊರಕುವ ದಿವ್ಯ ದಾನಗಳು ಮತ್ತೆ ಎಲ್ಲಿಯೂ ದೊರಕುವುದಿಲ್ಲ. ಆತನನ್ನು ಬಿಟ್ಟು ನಾವು ಯಾವುದೇ ವಿಷಯದಲ್ಲಾಗಲಿ ಏನು ಸಾಧಿಸಲಿಕ್ಕಾಗಲ್ಲ. ಆತನು ಹೊರತು ನಮಗೆ ಬೇರೆ ಯಾರೂ ಗತಿಯಿಲ್ಲ. ಅದನ್ನು ಎಷ್ಟು ಬೇಗ ತಿಳಿದುಕೊಳ್ತೇವೋ ಅಷ್ಟೇ ಧನ್ಯರಾಗ್ತೇವೆ. ಕೀರ್ತನೆ 122 ವಚನ 1 ವಾಕ್ಯ ಹೇಳುತ್ತೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದಾವೀದನು, ಭಕ್ತನಾದ ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಕೆಲಸ ಇದೆ ಅಂದೆನು. ನೀವು ಹೋಗ್ರಿ, ನಾನು ಬರ್ತೇನೆ ಅಂದೆನು. ನನಗೆ ಆಗಲ್ಲ ಅಂದೆನು. ನಾನೀಗ ರಾಜನಾಗಿದ್ದೇನೆ, ನನಗೆ ಬಹಳಷ್ಟು ಜವಾಬ್ದಾರಿಕೆಗಳಿವೆ, ನನಗೀಗ ಆಗುವುದಿಲ್ಲ, ನೀವು ಹೋಗ್ರಿ ಅಂದೆನು. ಕುರಿ ಕಾಯುವ ಕುರುಬನಾಗಿರುವಾಗ ಯಾವ ಕೆಲಸ ಕಾರ್ಯ ಇಲ್ಲದಕ್ಕಾಗಿ ದೇವರ ಆಲಯಕ್ಕೆ ಹೋಗ್ತಾ ಇದ್ದೆ. ಆದರೆ ಈಗ ಆಗಲ್ಲ. ಕೆಲವರು ಹಾಗೆಯೇ ಹೇಳ್ತಾರೆ, ಇದಕ್ಕಿಂತ ಮುಂಚೆ ಕ್ರಮ ತಪ್ಪದೆ ಸಭೆಗೆ ಬರ್ತಾ ಇದ್ರಿ, ಈಗ ಯಾಕೆ ಬರ್ತಿರಲಿಲ್ಲ ಅಂದರೆ ಆಗ ಉದ್ಯೋಗ ಇರಲಿಲ್ಲ. ಅಬ್ಬಾ, ಆವಾಗ ಉದ್ಯೋಗ ಇರಲಿಲ್ಲ, ಅದಕ್ಕೆ ದೇವ್ರು ಬಿಟ್ಟರೆ ಬೇರೆ ದಿಕ್ಕಿರಲಿಲ್ಲ. ಈಗ ಉದ್ಯೋಗ ಸಿಕ್ಕಿತು, ಈಗ ದೇವ್ರು ಬೇಕಾಗಿಲ್ಲ. ಹೌದಾ? ಅಷ್ಟಕ್ಕೂ ಉದ್ಯೋಗ ಬೇಕೆಂದು ನೀವು ಬೇಡುವಾಗ ಭಾನುವಾರ ರಜೆ ಇರುವ ದಿನವೇ ಅಂತಹ ಉದ್ಯೋಗವೇ ಸಿಗುವಂತೆ ಬೇಡಿಕೊಳ್ಳುವುದನ್ನು ಕಲಿಯಿರಿ. ಅನೇಕರು ಅದೇ ರೀತಿಯಾಗಿ ತಮ್ಮ ನಂಬಿಕೆಯನ್ನು ಉಪಯೋಗಿಸ್ತಾರೆ. ಒಂದೊಂದು ಸಾರಿ ನಿಮ್ಮ ಬಾಸ್ ಫರೋಹನ ಹಾಗೆ ಭಾನುವಾರ ರಜೆ ಕೊಡೋದಿಲ್ಲ ಅಂದ್ರೂ ಸಹ, ರಜೆ ಕೊಡದಿದ್ದರೆ ನನ್ನ ಪೇಮೆಂಟಲ್ಲಿ ಕಟ್ ಮಾಡಿಕೊಳ್ಳಿ, ಇಲ್ಲವಾದರೆ ನನ್ನನ್ನು ಉದ್ಯೋಗದಿಂದ ತೆಗೆದಾಕ್ರಿ, ಆದರೆ ನಾನು ಭಾನುವಾರ ದೇವರ ಆಲಯಕ್ಕೆ ಹೋಗಲಾರದೆ ಇರಲಾರೆನು ಎಂಬುದಾಗಿ, ಬೇಕಾದರೆ ಎಕ್ಸ್ಟ್ರಾ ಕೆಲಸ ನಾನು ಶನಿವಾರವೇ ಮಾಡ್ತೇನೆ, ವಾರವಿಡೀ ಮಾಡಿ ಮುಗಿಸ್ತೇನೆ ಎಂದು ಹೇಳಿ ಭಾನುವಾರ ದೇವರ ಸನ್ನಿಧಿಗೆ ಬಂದು ಅಭಿವೃದ್ಧಿ ಕಂಡವರು ಎಷ್ಟೋ ಜನ ಇದ್ದಾರೆ. ಈ ದಿನ ದೇವರ ಆಲಯ ಅಂದ ಕೂಡಲೇ ಯಾಕೆ ಅಷ್ಟು ನಿರ್ಲಕ್ಷ್ಯ? ದೇವರ ಸನ್ನಿಧಿ ಅಂದ ಕೂಡಲೇ ಯಾಕೆ ಅಷ್ಟು ಅಲಕ್ಷ್ಯತನ? ದೇವರ ಆಲಯವನ್ನು ಪ್ರೀತಿಸಿ ಪ್ರಿಯರೇ, ನೀವು ಆಶೀರ್ವದಿಸಲ್ಪಡ್ತೀರಿ. ದೇವರ ಸನ್ನಿಧಿಯನ್ನು ಪ್ರೀತಿಸಿ ಪ್ರಿಯರೇ, ನೀವು ಆಶೀರ್ವದಿಸಲ್ಪಡ್ತೀರಿ. ಜನರು ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ನನ್ನನ್ನು ಕರೆದಾಗ ನಾನು ಸಂತೋಷಿಸಿದ್ದೇನೋ ಅನ್ನುತ್ತಾನೆ. ಈ ದಿನ ಸಭೆಗೆ ಕುಟುಂಬವಾಗಿ ನೀವು ಹೋಗ್ತಾ ಇದ್ದೀರಾ? ಸಭೆಗೆ ಹೋಗೋಣ, ಎದ್ದೇಳ್ರಿ, ಬೇಗ ಹೋಗೋಣ ಎಂಬುದಾಗಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಪ್ರೋತ್ಸಾಹಿಸಿಕೊಳ್ತಾ ಇದ್ದೀರಾ? ಗಂಡ ಹೆಂಡತಿಯರಿಬ್ಬರು ಬನ್ರಿ ಮಕ್ಕಳೇ, ಈ ದಿನ ದೇವರ ಸನ್ನಿಧಿಗೆ ಹೋಗೋಣ ಎಂಬುದಾಗಿ ನೀವು ಪ್ರೋತ್ಸಾಹಿಸಿ ಸಭೆಗೆ ನಿಮ್ಮ ಮಕ್ಕಳನ್ನು ಕರೆದೊಯ್ತಾ ಇದ್ದೀರಾ? ನೀವು ಮನೆಯಲ್ಲೇ ಕೂತ್ಕೊಂಡು ಕಾರ್ಟೂನ್ ನೋಡಿ ಮಕ್ಕಳೇ, ನಾವು ಸಭೆಗೆ ಹೋಗಿ ಬರ್ತೇವೆ ಎಂದು ಹೇಳುವ ತಂದೆ ತಾಯಿಗಳು ಕೂಡ ಇದ್ದಾರೆ. ಹೌದಲ್ಲವೇ? ಮಕ್ಕಳ ವಿಷಯದಲ್ಲಿ ಲಕ್ಷಿಸಲಾರದಂತೆ ಹೋಗಿ ಆಟ ಆಡ್ಕೊಳ್ಳಿ ಮಗನೇ, ನಾವು ದೇವರ ಆಲಯಕ್ಕೆ ಹೋಗಿ ಬರ್ತೇವೆ ಎಂದು ಹೇಳುವ ತಂದೆ ತಾಯಿಗಳು ಇದ್ದಾರೆ. ಅಂತಹ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಹೇಗೆ ದೇವರನ್ನು ಸನ್ಮಾನಿಸಲು ಸಾಧ್ಯವಾಗುತ್ತೆ? ಹೇಗೆ ಅವರು ಕ್ರಮಶಿಕ್ಷಣ ಕಲಿತುಕೊಳ್ತಾರೆ? ಹಾಗಾಗಿ ನಿಮ್ಮ ಕುಟುಂಬದೊಂದಿಗೆ ದೇವರ ಆಲಯಕ್ಕೆ ಹೋಗಿರಿ. ಅಷ್ಟೇ ಅಲ್ಲ, ನೀವು ಸಭೆಗೆ ಹೋಗುವಾಗ ನೀವು ಸಭೆಗೆ ಹೋಗ್ತಾ ಇದ್ದೀರಿ ಎಂಬುದಾಗಿ ನಿಮ್ಮ ನೆರೆಹೊರೆಯವರು ನೋಡುವಂತೆ ಹೋಗಿರಿ. ಅವರಿಗೂ ಗೊತ್ತಾಗ್ಲಿ
ನೋಡಿ, ನಾವು ರಕ್ಷಿಸಲ್ಪಡುವುದಕ್ಕಿಂತ ಮುಂಚೆ ಒಂದು ಮೂವಿಗೆ ಹೋಗುವಾಗ, ಈ ದಿನ ನಾನು ಮೂವಿ ನೋಡಲು ಹೋಗ್ತಿದ್ದೇನೆ, ನೀವು ಬರ್ತೀರಾ ಎಂದು ಎಷ್ಟು ಮಂದಿ ಫ್ರೆಂಡ್ಸಿಗೆ ನೀವು ಕರೆಯುವುದಿಲ್ಲ ಹೇಳಿ? ಹೋಗೋಣ ಬಾ ಎಂದು ಎಷ್ಟು ಜನರಿಗೆ ಕರೆಯುತ್ತೀರಿ ಹೇಳಿ? ದುಡ್ಡಿಲ್ಲ ಅಂದ್ರೆ ನಾನು ದುಡ್ಡು ಕೊಡ್ತೇನೆ ಬನ್ನಿ ಎಂದು ಹೇಳಿ ಕರೆಯುತ್ತಿದ್ರಲ್ಲವೇ ಒಮ್ಮೆ? ಹಾಗಾದರೆ ನಿಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ, ಈ ದಿನ ಭಾನುವಾರ ದೇವರ ಆಲಯಕ್ಕೆ ಹೋಗೋಣ ಬನ್ನಿರಿ, ನಾನು ಪಿಕಪ್ ಮಾಡಿಕೊಳ್ತೇನೆ, ನಾನು ನಿಮ್ಮನ್ನು ಕರೆದೊಯ್ತೇನೆ, ದೇವರ ಆಲಯಕ್ಕೆ ಹೋಗೋಣ ಬನ್ನಿರಿ ಎಂದು ಎಷ್ಟು ಜನರನ್ನು ನೀವು ಪ್ರೋತ್ಸಾಹ ಪಡಿಸುತ್ತಾ ಇದ್ದೀರಿ ಹೇಳಿ? ನೀವು ಸಭೆಗೆ ಹೋಗುವಾಗ ನೆರೆಹೊರೆಯವರಿಗೆ ಹೇಳಿಕೊಡಿರಿ, ನಿಮ್ಮ ಫ್ರೆಂಡ್ಸಿಗೂ ಫೋನ್ ಮಾಡಿ ಹೇಳಿರಿ, ನಿಮ್ಮೊಂದಿಗೆ ಅವರನ್ನು ಕೂಡ ದೇವರ ಆಲಯಕ್ಕೆ ಆಹ್ವಾನಿಸಿರಿ. ನಿಮ್ಮನ್ನು ಆಶೀರ್ವದಿಸಿದ ದೇವರು ಅವರನ್ನು ಆಶೀರ್ವದಿಸ್ತಾರೆ. ನೀವು ಆಶೀರ್ವದಿಸಲ್ಪಟ್ಟಾಗ ಅವರು ಕೂಡ ಆಶೀರ್ವದಿಸಲ್ಪಡುತ್ತಾರೆ. ನಿಮಗೆ ಸಭೆಯ ಬೆಲೆ ಗೊತ್ತಿಲ್ಲದಿರುವಾಗ ಇತರರಿಗೆ ಯಾವ ರೀತಿಯಾಗಿ ಸಭೆಗೆ ಬನ್ನಿ ಎಂದು ನೀವು ಆಹ್ವಾನಿಸಲು ಸಾಧ್ಯ? ಡಿ.ಎಲ್. ಮೂಡಿ ಎಂಬ ಒಬ್ಬ ಭಕ್ತನು ಯೌವನ ಕಾಲದಲ್ಲಿ ರಕ್ಷಿಸಲ್ಪಟ್ಟ ನಂತರ ಒಂದು ನಿಬಂಧನೆ ಮಾಡಿಕೊಂಡ್ರು. ನನ್ನೊಂದಿಗೆ ಪ್ರತಿ ಭಾನುವಾರ ಕನಿಷ್ಠ 7 ಜನರನ್ನು ನಾನು ಸಭೆಗೆ ಕರೆದೊಯ್ತೇನೆ ಎಂಬುದಾಗಿ. ಪ್ರತಿ ವಾರ, ಈ ವಾರ 7 ಜನ ಬೇರೆ, ಮುಂದಿನ ವಾರ 7 ಜನ ಬೇರೆ, ಮತ್ತೊಂದು ವಾರ ಬೇರೆ. ಆ ರೀತಿ ಅವರು ತಮ್ಮ ಜೀವಿತದಲ್ಲಿ ಅನೇಕರನ್ನು ದೇವರ ಆಲಯಕ್ಕೆ ನಡೆಸಿದರು. ನೀವು ಹೊಂದಿರುವ ಮೇಲುಗಳು ಇತರರು ಹೊಂದಿಕೊಳ್ಳುವ ಹಾಗೆ, ನಿಮ್ಮನ್ನು ಪ್ರೀತಿಸಿರುವ ಯೇಸುವಿನ ಪ್ರೀತಿ ಇತರರಿಗೆ ನೀವು ಹಂಚುವ ಹಾಗೆ. ಸಭೆಗೆ ಸಂತೋಷದಿಂದ ಹೋಗಿರಿ, ಅಳುಮುಖ ಇಟ್ಕೊಂಡಲ್ಲ, ಗುಣಗುಟ್ಟುತ್ತಾ ಅಲ್ಲ, ಅರ್ಧಕೂಟ ಆದ ನಂತರವಲ್ಲ. ಎಷ್ಟು ನಿರ್ಲಕ್ಷ್ಯತನ ನೋಡ್ರಿ! ದಿನ ಸಭೆಯಂದ ಕೂಡಲೇ ಟೈಮಿಂಗ್ ಫಾಲೋ ಮಾಡೋದಿಲ್ಲ ಬಹಳ ಚರ್ಚಸ್ಗಳಲ್ಲಿ. ಅದೇ ಒಂದು ಟ್ರೈನ್ ಕ್ಯಾಚ್ ಮಾಡಬೇಕಾದ್ರೆ ಮುಂಚಿತವಾಗಿ ಹೋಗ್ತಾರೆ, ಫ್ಲೈಟ್ ಕ್ಯಾಚ್ ಮಾಡಬೇಕಾದ್ರೆ ಗಂಟೆ ಮುಂದೆ ಹೋಗ್ತಾರೆ. ಯಾವುದೇ ವಿಷಯವಾಗಲಿ ಮುಂಚೆ ಹೋಗಿ ಕೂತ್ಕೊಳ್ತಾರೆ, ಮದುವೆ ಆಗಲಿ ಬೇರೆ ಕಾರ್ಯಕ್ರಮ ಆಗಲಿ. ಆದರೆ ದೇವರ ಆಲಯ ಅಂದರೆ ಹೋಗೋಣ ಬಿಡ್ರಿ, ಪ್ರಸಂಗ ಟೈಮ್ಗೆ ಹೋಗೋಣ ಎಂಬುದಾಗಿ ಕೆಲವರು, ಕಾಣಿಕೆ ಕೂಡಿಸುವ ಹಾಡು ಹಾಡುವಾಗ ಹೋದರೆ ಸಾಕು ಎಂದು ಕೆಲವರು ಅಂದ್ಕೊಳ್ತಾರೆ. ಮುಗಿದ ಕೂಡಲೇ ಮನೆಗೆ ಓಡೋಡಿ ಬರುವವರು ಮತ್ತೆ ಕೆಲವರಿರ್ತಾರೆ. ಅಂದರೆ ದೇವರ ಆಲಯದ ಮೇಲೆ ನಿಮಗೆ ಇಷ್ಟ ಇಲ್ಲ ಎಂದರ್ಥ, ದೇವರ ಸನ್ನಿಧಿಯ ಬೆಲೆ ನಿಮಗೆ ಗೊತ್ತಿಲ್ಲ ಎಂದರ್ಥ. ಅದಕ್ಕೆ ನಿಮ್ಮ ಜೀವಿತದಲ್ಲಿ ಯಾವುದು ಮಾಡಿದ್ರೂ ಫಲಿಸುತ್ತಾ ಇಲ್ಲ. ನನ್ನನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತೇನೆ, ನನ್ನನ್ನು ಘನಪಡಿಸುವವರನ್ನು ಘನಪಡಿಸುತ್ತೇನೆ ಎಂದಿದ್ದಾರೆ ದೇವರು. ನೀವು ಆತನನ್ನು ಘನಪಡಿಸದಿದ್ದರೆ ನೀವು ಹೇಗೆ ಆತನಿಂದ ಆಶೀರ್ವದಿಸಲ್ಪಡ್ತೀರಿ? ಈ ದಿನ ಸಭೆಯ ವಿಷಯದಲ್ಲಿ ಎಷ್ಟೋ ನಿರ್ಲಕ್ಷ್ಯತನ ನೋಡ್ತಿದ್ದೇವೆ. ದಾವೀದನಿಗೆ ದೊಡ್ಡ ಆಸೆ ಇತ್ತು. ದೇವರ ಮಂದಿರ ಅಂದ್ರೆ ಸಂತೋಷ ಇತ್ತು, ದೇವರ ಸನ್ನಿಧಿ ಅಂದ್ರೆ ಅಷ್ಟಿಷ್ಟ ಇತ್ತು. ಕೀರ್ತನೆ 42ರಲ್ಲಿಯೂ ಕೂಡ ನೋಡ್ತೇವೆ. ಕೀರ್ತನೆ 42:1, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳ ಬಳಿಗೆ ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಜಿಂಕೆ ಅಂದರೆ ನಿಮಗೆ ಗೊತ್ತಲ್ಲವೇ? ನೀರಿನ ತೊರೆಗಳನ್ನು ಅದು ನೋಡಿದ ಕೂಡಲೇ ಜಿಗಿಯುತ್ತಾ ಅಲ್ಲಿಗೆ ಅದು ಓಡಿ ಹೋಗುತ್ತೆ. ಬಿಸಿಲಿನಲ್ಲಿ ದಾಹದಿಂದಿರುವ ಜಿಂಕೆ ಬಿಸಿಲಿನ ಹಬೆ ನೋಡಿ ಅದೇ ನೀರಂದ್ಕೊಂಡು ಓಡೋಡಿ ಹೇಗಾದರೂ ಮಾಡಿ ತನ್ನ ದಾಹ ತೀರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ. ದೇವರನ್ನು ಪ್ರೀತಿಸುವಂಥವರಿಗೆ ಆಧ್ಯಾತ್ಮಿಕ ದಾಹ ಇರುತ್ತೆ. ಆ ದಾಹ ನೀರು ಕುಡಿದ್ರೆ ತೀರಿ ಹೋಗಲ್ಲ. ಈ ಲೋಕ ವಸ್ತುಗಳಿಂದ ತೃಪ್ತಿ ಕೂಡ ಆಗುವುದಿಲ್ಲ. ಆ ಸಮಾರ್ಯದ ಸ್ತ್ರೀಗೆ ಅಂತಹ ದಾಹ ಇತ್ತು, ತನ್ನ ಜೀವಿತದಲ್ಲಿ ತೃಪ್ತಿ ಸಮಾಧಾನ ಹೊಂದಬೇಕೆಂದು. ಅದಕ್ಕಾಗಿ ಒಬ್ಬನನ್ನಲ್ಲ 5 ಮಂದಿ ಗಂಡಂದೆರನ್ನು ಬದಲಾಯಿಸಿದಳಂತೆ. ಆ ಗಂಡಂದೆರ ಮೂಲಕ ಆಕೆಗೆ ಆದರಣೆ ದೊರಕುತ್ತೆ, ಸಂತೋಷ ದೊರಕುತ್ತೆ, ಶಾರೀರಿಕ ತೃಪ್ತಿ ಉಂಟಾಗುತ್ತೆ ಅಂದ್ಕೊಂಡಳು. ಆದರೆ ದೊರಕಲಿಲ್ಲ, ಬೇಸರಗೊಂಡಳು. ಅದಕ್ಕಾಗಿಯೇ ಯೇಸು ಆಕೆಯನ್ನು ದರ್ಶಿಸಿ, ನಾನು ಕೊಡುವ ನೀರನ್ನು ನೀನು ಕುಡಿದರೆ ನಿನಗೆ ನೀರಡಿಕೆ ಆಗಲ್ಲ, ನಿತ್ಯ ಜೀವದ ಜೀವಜಲ ನಿನಗೆ ಕೊಡ್ತೇನೆಂದು ಯೇಸು ಹೇಳ್ತಾರೆ. ದೇವರ ಸನ್ನಿಧಿಗೆ ಬನ್ನಿರಿ, ಬಾಯಾರಿದವರೇ ನೀರುಗಳ ಬಳಿಗೆ ಬನ್ನಿರಿ, ನಿಮ್ಮ ದಾಹ ತೀರಿಸಿಕೊಳ್ಳಿರಿ. ಯಾವ ವಿಧವಾದ ದಾಹ ತೀರಿಸಿಕೊಳ್ಳದೆ ನೀವು ಒದ್ದಾಡ್ತಿದ್ದೀರೆಂದು ಗೊತ್ತಿಲ್ಲ. ಅದು ಹಣದ ದಾಹ ಆಗಿರ್ಬೋದು, ಅದು ಕಾಮದಾಹ ಆಗಿರಬಹುದು, ಇಲ್ಲವೇ ಈ ಲೋಕ ಸಂಬಂಧವಾದ ಸೆಕ್ಯೂರಿಟಿ, ಕ್ಷೇಮಕ್ಕೋಸ್ಕರ ಆತುರತೆಯ ದಾಹ ಆಗಿರ್ಬೋದು. ಹಾಗಾದರೆ ದೇವರ ಸನ್ನಿಧಿ ಬನ್ನಿ, ಆತನು ನಿಮ್ಮೊಂದಿಗಿದ್ರೆ ಸಂತುಷ್ಟರಾಗ್ತೀರಿ. ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ದೇವರೇ, ನನ್ನ ಮನವು ನಿನ್ನನ್ನೇ ಬಯಸುತ್ತದೆ. ದೇವರ ಸನ್ನಿಧಿಗೆ ನಾನು ಯಾವಾಗ ಸೇರುವೆನೋ, ಆತನ ಸನ್ನಿಧಿಯಲ್ಲಿ ನಾನು ಯಾವಾಗ ಕಾಣಿಸುವೆನೋ ಅಂದುಕೊಂಡನು. ಯಾವಾಗ ದೇವರ ಸನ್ನಿಧಿಗೆ ಹೋಗಲಿ, ಯಾವಾಗ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಲಿ, ಯಾವಾಗ ಆತನನ್ನು ಸಂತೋಷ ಗಾನಗಳಿಂದ, ಕೀರ್ತನೆಗಳಿಂದ ಆತನನ್ನು ಘನಪಡಿಸಲಿ, ಯಾವಾಗ ದೇವರು ನನಗಾಗಿ ಸಿದ್ಧ ಮಾಡಿರುವ ವಾಕ್ಯ ಕೇಳಲಿ
ಎಂಬುದಾಗಿ ಭಾನುವಾರ ಎಲ್ಲಾ ದಿನಗಳಿಗಿಂತಲೂ ಮುಂಚೆಯೇ ಸಿದ್ಧರಾಗಿ ಬರಬೇಕು. ಬೇಗನೆ ದೇವರ ಆಲಯಕ್ಕೆ ಹೋಗಬೇಕು. ಮುಂಜಾನೆಯೇ ಆತನ ಸಭೆಗೆ ಹೋಗಬೇಕು. ಆ ದಿನ ಹಿಜ್ಕೀಯ ಹಾಳು ಬಿದ್ದ ಆಲಯ ಸರಿಪಡಿಸೋದಷ್ಟೇ ಅಲ್ಲ, ಆ ಆಲಯದ ವ್ಯವಸ್ಥೆಯನ್ನು ಸರಿಪಡಿಸಿ, ಲೇವಿಯರನ್ನು ಕರೆಸಿ, ಯಾಜಕರನ್ನು ಕರೆಸಿ, ಜನರೆಲ್ಲರನ್ನು ಹುರಿದುಂಬಿಸಿ, ಬೆಳಗ್ಗೆಯೇ ಜನರೊಂದಿಗೆ ಸೇರಿ ಅವನು ಕೂಡ ದೇವರ ಆಲಯಕ್ಕೆ ಹೋದನು ಎಂಬುದಾಗಿ ಬೈಬಲಲ್ಲಿ ನೋಡ್ತೇವೆ. ಒಬ್ಬ ತಂದೆಯಾಗಿ ನೀವು ನಿದ್ದೆಯಿಂದ ಎದ್ದೇಳ್ತಾ ಇದ್ದೀರಾ? ತಾಯಿಯಾಗಿ ನಿಮ್ಮ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ದೇವರ ಸನ್ನಿಧಿಯ ಬೆಲೆಯನ್ನು ನಿಮ್ಮ ಮಕ್ಕಳು ಅರಿತುಕೊಳ್ಳುವ ಹಾಗೆ ಅವರು ಭಾನುವಾರ ಸಭೆಗೆ ಹೋಗದಿದ್ದರೆ ನೀವು ಎಷ್ಟೋ ಚಿಂತೆ ಮಾಡುವವರಾಗಿರಬೇಕು. ಒಂದು ದಿನ ಸ್ಕೂಲ್ ಮಿಸ್ ಆದರೆ ಅಯ್ಯಯ್ಯೋ ಅನಿಸುತ್ತದಲ್ಲವೇ? ಎಷ್ಟೋ ವಾರಗಳವರೆಗೂ ಮಕ್ಕಳನ್ನು ಸಭೆಗೆ ಕರೆದೊಯ್ಯಲಾರದೆ ಇರ್ತಾ ಇದ್ದೀರಿ. ದಿನಾಲು ನಡೆಯುವ ಸ್ಕೂಲ್ಗೆ ಮಕ್ಕಳು ಹೋಗೋದಕ್ಕಿಂತ ಭಾನುವಾರ ನಡೆಯುವ ಸಂಡೇ ಸ್ಕೂಲ್ ಅವರಿಗೆ ಹೆಚ್ಚು ಮೇಲುಗಳನ್ನುಂಟು ಮಾಡುತ್ತೆ, ಜ್ಞಾನೋದಯ ಉಂಟು ಮಾಡುತ್ತೆ, ಅವರಿಗೆ ದೈವ ಭಕ್ತಿ ಉಂಟು ಮಾಡುತ್ತೆ. ದೇವರ ಆಶೀರ್ವಾದ ಹೊಂದಿಕೊಳ್ತಾರೆಂದು ನೀವು ಗುರುತಿಸದೇ ಇದ್ದರೆ ಬಹಳ ವಿಷಾದ. ಈ ದಿನ ಸಭೆಗೆ ಹೋಗೋಣ ನಡೀರಿ ಅಂತ ಮನೇಲಿ ಒಬ್ಬರಿಗೊಬ್ಬರು ಹೇಳುವಾಗ ಗುಣಗುಟ್ಟಬೇಡಿ, ಬೈಕೊಳ್ಬೇಡಿ, ಸಿಟ್ಟಾಗಬೇಡಿ, ಬೇಜಾರಾಗಬೇಡಿ. ಬನ್ನಿ ಈ ದಿನ ದೇವರ ಆಲಯಕ್ಕೆ ಹೋಗೋಣ ಅಂತ ಅಂದ್ರೆ ಬನ್ನಿರಿ, ಆಯ್ತು ಹೋಗೋಣ, ಬನ್ನಿರಿ ಹೋಗೋಣ ದೇವರ ಸನ್ನಿಧಿಗೆ. ಬೇಗ ಹೋಗಿ ಮೊದಲ ಹಾಡು ಹಾಡುವಾಗಲೇ ನಾವು ಹೋಗಿ ಸೇರಿಕೊಳ್ಳೋಣ, ಕೊನೆಯವರೆಗೂ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ, ದೇವರ ಆಲಯದಲ್ಲಿ ಉಪಯೋಗವಾಗೋಣ, ದೇವರ ಆಲಯದಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಡೋಣ ಎಂಬುದಾಗಿ ಆತುರತೆಯಿಂದ ದೇವರ ಸನ್ನಿಧಿಗೆ ಹೋಗುವುದಾದರೆ ಆತನ ಆಲಯದಲ್ಲಿ ನಿವಾಸಿಸುವವರು ಧನ್ಯರು. ಒಂದು ಬಂಧುಗಳ ಮನೆಗೆ ಹೋದರೆ ನೀವು ಎಷ್ಟೋ ವಿಷಯಗಳನ್ನು ತಂದುಕೊಳ್ತೀರಿ. ಹಾಗೆಯೇ ದೇವರ ಮನೆಗೆ ನೀವು ಹೋಗುವಾಗ ದೇವರು ಬಹಳಷ್ಟು ಆಶೀರ್ವಾದ ಕೊಟ್ಟು ಕಳಿಸುತ್ತಾರೆ ಎಂದು ನಂಬುವುದಾದರೆ ಕಣ್ಣಿಗೆ ಕಾಣದಿರುವ, ಕಿವಿಗೆ ಕೇಳದಿರುವ, ಹೃದಯಕ್ಕೆ ಗೋಚರವಾಗದಿರುವ ಎಷ್ಟೋ ಆಶೀರ್ವಾದಗಳಿಂದ ನೀವು ತಿರುಗಿ ಹೋಗ್ತಿದ್ದೀರಿ ಎಂದು ಗಮನಿಸಬೇಕು. ಕ್ರಮವಾಗಿ ಸಭೆಗೆ ಹೋಗುವವರು ಆರೋಗ್ಯವಾಗಿರ್ತಾರೆ, ಅವರು, ಅವರ ಆದಾಯ, ಅವರ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ, ಎಲ್ಲಾ ವಿಷಯಗಳಲ್ಲಿ ಅವರು ಅಭಿವೃದ್ಧಿಯಾಗ್ತಾರೆ. ಬನ್ನಿರಿ ಆಲಯಕ್ಕೆ ಹೋಗೋಣ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವಾಕ್ಯ ಕೇಳಿದ್ರೂ ಕೂಡ, ಆನ್ಲೈನ್ ಆರಾಧನೆಯಲ್ಲಿ ಪಾಲ್ಗೊಂಡ್ರೂ ಕೂಡ, ವೈಯಕ್ತಿಕವಾಗಿ ನಾವು ನಮ್ಮ ಶರೀರದಿಂದ ನಿಮ್ಮ ಆಲಯದಲ್ಲಿ ಆರಾಧಿಸುವಂತೆ, ನಮ್ಮ ಆತ್ಮಗಳು ನಿಮ್ಮಲ್ಲಿ ಆನಂದಿಸುವಂತೆ, ಕೂಡಿ ಬಂದಿರುವ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರೀತಿ ತೋರಿಸಲು, ಸತ್ಕಾರ್ಯ ತೋರಿಸಲು, ಒಬ್ಬರನ್ನೊಬ್ಬರು ಹುರಿದುಂಬಿಸಲು, ಪರಲೋಕ ಆಶೀರ್ವಾದಗಳಿಂದ ತುಂಬಲ್ಪಟ್ಟು ಕರ್ತನಿಗೆ ಸಾಕ್ಷಿಗಳಾಗಿ ಬದುಕಲು, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಳ್ಳಲು ನಿಮ್ಮ ಆವರಣದಲ್ಲಿ ನಮ್ಮ ಸಮಯ ಕಳೆಯಬೇಕೆಂಬ ಆಸೆಯೊಂದಿಗೆ ಸಭೆಗೆ ಹೋಗಿ ಆಶೀರ್ವದಿಸಲ್ಪಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೊರಡಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಅಥವಾ ವಾಯ್ಸ್ ಮುಖಾಂತರ ಕಳಿಸಿಕೊಡಿರಿ. ಹಾಗೆಯೇ ನಿಮಗೊಂದು ವೇಳೆ ಟೆಕ್ಸ್ಟ್ ಕಳಿಸ್ಲಿಕ್ಕೆ ಆಗದೇ ಇರೋದಾದರೆ ನೇರವಾಗಿ ಕೊಡಲ್ಪಟ್ಟಿರುವ ಈ ನಂಬರ್ಗೆ ನೀವು ಕರೆ ಮಾಡಿ. ನಮ್ಮ ಸಹೋದರರು ನಿಮ್ಮ ಕರೆಗಳನ್ನು ಅಟೆಂಡ್ ಮಾಡಿ ನಿಮಗಾಗಿ ಪ್ರಾರ್ಥಿಸಲು ಸಿದ್ಧರಾಗಿದ್ದಾರೆ. ಕರ್ತನ ಚಿತ್ತ ಮಾಡುವುದಕ್ಕಾಗಿ ನಿಮ್ಮ ಚರ್ಚ್ಗಳಿಗೆ ಈ ದಿನ ಆರಾಧಿಸುವುದಕ್ಕಾಗಿ ಹೊರಡಿರಿ. ಹಾಗೂ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.